ಎಲ್ರಿಗೂ ನಮಸ್ಕಾರ. ಎಲ್ರು ಯೋಚನೆ ಮಾಡ್ತಾ ಇರ್ಬೋದು ಏನಕ್ಕೆ ಅಪ್ಪು ಸರ್ ಇಂದಾನೆ ಕ್ಲೋಸ್ ಅಪ್ ವಿಡಿಯೋ ತಗೊಂಡ್ವಿ ಅಂತ. ಯಾಕೆಂತ ಹೇಳಿದ್ರೆ ಇದು ನನ್ನ ಫೇವರೇಟ್ ಕಂಟೆಸ್ಟೆಂಟ್, ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಮ್ರತಾ ಗೌಡಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಿನ್ನೆ ಫಿನಾಲೆಗೆ ತುಂಬಾ ಹತ್ರ ಇದ್ದಾಳೆ. ಫಿನಾಲಿನಲ್ಲಿ 2 ಕೈನಲ್ಲಿ ಅವಳದೊಂದು ಕೈ ಇರ್ಲಿ, ಆ ಕೈ ಇವಳ್ದೇ ಆಗಿರ್ಲಿ, ಒಂದು ಜಯ ಆಗ್ಲಿ ಅಂತ ಅನ್ಕೊಂತೀನಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಪ್ಲಸ್ ಆರ್ ಮೈನಸ್, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ, ಪಾಲಿಟಿಕ್ಸ್ ಎರಡೂ ಇದ್ದಿದ್ದೆ. ನೆಗೆಟಿವ್ ಪಾಸಿಟಿವ್ ಪ್ರತಿ ಕಡೆ ಮಾಡ್ತಾನೆ ಇರ್ತಾರೆ. ಅವಳ ಆಟ ಅವಳು ಕರೆಕ್ಟಾಗಿ ಆಡ್ತಿದ್ದಾಳೆ. ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಎಲ್ಲದನ್ನು ತಗೊಂಡು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು, ಎಷ್ಟೇ ಜಗಳಗಳು ಬರ್ಬೋದು, ಎಷ್ಟೇ ಮನಸ್ತಾಪಗಳು ಬರ್ಬೋದು, ಅದನ್ನೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಒಳ್ಳೇದಾಗ್ಲಿ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತೆ ಅಪ್ಪು ಸರ್ ನ ತುಂಬಾ ದೊಡ್ಡ ಅಭಿಮಾನಿ ನಮ್ರತಾ, ಅದಕ್ಕೆ ಅವ್ರ ಕಡೆಯಿಂದ ಕ್ಲೋಸ್ ಅಪ್ ತಗೊಂಡು ಅವ್ರ ಆಶೀರ್ವಾದ ಅವಳ ಮೇಲೆ ಇರಲಿ ಸದಾ ಯಾವತ್ತಿಗೂ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ನಮ್ರತಾ ಯಾರು ಅಂತ ಗೊತ್ತೇ ಇದೆ. ಅವಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದು. ಇವತ್ತಿನವರೆಗೂ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಾಳೆ, ಗುರ್ತಿಸ್ಕೊಂಡಿದ್ದಾಳೆ. ನನಗೆ ಸುಮಾರು 10 ವರ್ಷದಿಂದ ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅಂತಾನೆ ಹೇಳಬೇಕು. ನನಗೆ ಪುಟ್ಟ ತಂಗಿ ಇದ್ದ ಹಾಗೆ. ಅವಳ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ತುಂಬಾ ಇಂಟ್ರೋವರ್ಟು, ತುಂಬಾ ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಂತ ಹುಡುಗಿ. ಅಂಥವಳು ಇವತ್ತು ಬಿಗ್ ಬಾಸ್ಗೆ ಹೋಗಿ ಅಷ್ಟು ದೊಡ್ಡ ವೇದಿಕೆಯಲ್ಲಿ, ನಿಮ್ಗೆ ಗೊತ್ತು ಬಿಗ್ ಬಾಸ್ ಅಂದ್ರೆ ಅದೊಂಥರ ಅಪರಿಚಿತರ ಜೊತೆ, ಆಮೇಲೆ ಬೇರೆ ಬೇರೆ ವ್ಯಕ್ತಿತ್ವ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರ ಜೊತೆ ಆಡುವಂತ ಆಟ. ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾಳೆ. ಪ್ಲೀಸ್ ಅವಳು ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಐ ಆಮ್ ಶೋರ್ ಮುಂದಕ್ಕೆ ಕೂಡ ಅವಳು ಇನ್ನೂ ಚೆನ್ನಾಗಿ ಆಡ್ತಾಳೆ, ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳೆ. ಖಂಡಿತ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಪ್ಲೀಸ್ ವೋಟ್ ನಮ್ರತಾ, ಸಪೋರ್ಟ್ ನಮ್ರತಾ. ನಮ್ರತಾ, ನಾನು ಅವ್ರನ್ನ ಸ್ನೇಕ್ ಅಂತಾನೆ ಕರೆಯೋದು. ನಾಗಿಣಿ ಮಾಡಿದಾಗಿಂದ ತುಂಬಾ ಆತ್ಮೀಯ ಗೆಳತಿ, ತುಂಬಾ ಒಳ್ಳೆ ನಟಿ, ಒಳ್ಳೆ ಡಾನ್ಸರ್ ಕೂಡ. ಈಗ ಬಿಗ್ ಬಾಸ್ ಮನೆಯಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ನಾನು ಅವ್ರಿಗೆ ವೋಟ್ ಮಾಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಬೆಸ್ಟ್ ಆಫ್ ಲಕ್ ನಮ್ರತಾ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.